ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಲಾದ 78ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಕುಮಟಾ ತಾಲೂಕು ಸಮಿತಿಯಿಂದ ನಡೆದ 78ನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ನೆರವೇರಿಸಿದ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರು ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದ ದಕ್ಕಿದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯೋಗದಾನ ನೀಡಿದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಅವರ ಬಲಿದಾನಗಳು ಅವಿಸ್ಮರಣೀಯವಾದದ್ದು. ಜಾತಿ ಪದ್ಧತಿ ತೊಡೆದು ಹಾಕಿ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿದು ದೇಶದ ನಾಗರಿಕತೆಗೆ ಬಲ ತುಂಬಿದಾಗ ಸ್ವಾತಂತ್ರ್ಯದ ನೈಜ ಸಾರ್ಥಕತೆ ಪೂರ್ಣಗೊಳ್ಳುತ್ತದೆ. ಸ್ವಾತಂತ್ರ್ಯದ ನಂತರ ವಿಜ್ಞಾನ, ತಂತ್ರಜ್ಞಾನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಸಾಧನೆಯ ಉತ್ತುಂಗಕ್ಕೆ ಏರಿದೆ. ದೇಶದ ಪ್ರಜೆಗಳಾದ ನಾವು ದೇಶ ಕಟ್ಟುವ ಕಾಯಕದಲ್ಲೇ ನಾವು ತೊಡಗಿಸಿಕೊಂಡು ಅಗ್ರಗಣ್ಯ ಭಾರತ ದೇಶವನ್ನಾಗಿಸಿ ನಿರ್ಮಿಸೋಣ ಎಂದು ಕರೆ ನೀಡಿದ ಅವರು, ಪರಿಸರ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಗಿಡ ನೆಟ್ಟು ಪ್ರಕೃತಿಯ ರಕ್ಷಣೆ ಮಾಡಬೇಕು ಎಂದರು. ಸಾರ್ವಜನಿಕರೇ ಮತ್ತು ಮುದ್ದು ಮಕ್ಕಳು ತಮಗೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ದೇಶದ ಪಿತಾಮಹ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಬಾಲ ಗಂಗಾಧರ್ ತಿಲಕ್ ಅವರು ಮತ್ತು ನಮ್ಮ ಕರ್ನಾಟಕದಿಂದ ಹೆಮ್ಮೆಯ ನಾಯಕರುಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಕಮಲಾದೇವಿ ಚಟ್ಟೋಪಾಧ್ಯಾಯ, KG ಗೋಖಲೆ, ಅಲ್ಲೂರಿ ವೆಂಕಟರಾಮ ಇವರೆಲ್ಲರ ತ್ಯಾಗವನ್ನು ನಾವು ಇವತ್ತು ಸ್ಮರಿಸಬೇಕಾಗಿರುತ್ತದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟ ಮಹಾತ್ಮ ಗಾಂಧೀಜಿಯವರ ನೀಡಿದ ಸತ್ಯ, ಅಹಿಂಸಾ, ಸರಳತೆ, ಧರ್ಮಶ್ರದ್ಧೆ ಮತ್ತು ಸ್ವಚ್ಛತೆ ಮುಂತಾದ ತತ್ವ ಸಿದ್ಧಾಂತಗಳನ್ನು ಪಾಲಿಸುತ್ತಾ ನಾವೆಲ್ಲ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿಗಳ ಭೇದ ಭಾವ ಎನಿಸದೆ ಸಹೋದರ ಭಾವದಿಂದ ಬದುಕಿ ಬಾಳಿದರೆ ಸ್ವಾತಂತ್ರ್ಯಕ್ಕೊಂದು ಅರ್ಥ ಬರುತ್ತದೆ. ಇತಿಹಾಸದ ಉದ್ದಕ್ಕೂ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಶಕ್ತಿಯಾಗಿದೆ. ವೈವಿಧ್ಯತೆಯನ್ನು, ವಿಭಿನ್ನ ಅಭಿಪ್ರಾಯಗಳನ್ನು ಗೌರವಿಸುವ ಸಮಾಜವನ್ನು ನಾವೆಲ್ಲ ಸೇರಿ ಕಟ್ಟಬೇಕು. ಸಂವಿಧಾನದ ಮೂಲಧಾರವಾಗಿ ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬಡತನ, ಅನಕ್ಷರತೆ, ಲಿಂಗ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ನಾವು ಪೊಲೀಸ್, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಅವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದ್ದಾರೆ ಕುಮಟಾದ ಹೋಮ್ ಗಾರ್ಡ್ಸ್ ತಂಡ ಶ್ರೀಯುತ CD ನಾಯ್ಕ್ ಗ್ರೂಪ್ ಕಮಾಂಡರ್ ನೇತೃತ್ವದಲ್ಲಿ. ಈಗ ಸಮೀಪಿಸ್ತಾ ಇರುವಂತಹ ತಂಡ ನಿರ್ಮಲಾ ಕಾನ್ವೆಂಟ್ ಕುಮಟಾ, ಕಾಂಚಿಕಾ ಆಚಾರಿ ಗ್ರೂಪ್ ಕಮಾಂಡರ್. ಈಗ ನಮ್ಮೆದುರಿಗೆ ಆಗಮಿಸ್ತಾ ಇರುವಂತಹ ತಂಡ ಉತ್ತಮ ಬಣ್ಣದ ಸಮವಸ್ತ್ರದೊಂದಿಗೆ ಕುಮಟಾದ KPS ಪ್ರೌಢಶಾಲೆ ನೆಲ್ಲಿಕೆರೆಯ ವಿದ್ಯಾರ್ಥಿನಿಯರ ತಂಡ, ಗ್ರೂಪ್ ಕಮಾಂಡರ್ ಅನ್ವಿತ್ BS. ಈಗ ಸಮೀಪಿಸ್ತಾ ಇದ್ದಾರೆ ಇಬ್ಬ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು, ಗ್ರೂಪ್ ಕಮಾಂಡರ್ ಕುಮಾರಿ ಊರ್ಮಿಳಾ ಜೊತೆಗೂಡಿ. ಈ ಸಂದರ್ಭದಲ್ಲಿ SSLC, PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ ಸ್ವಾಗತಿಸಿದರು. ಶಿಕ್ಷಕ ಮಂಜುನಾಥ್ ನಾಯ್ಕ್ ನಿರೂಪಿಸಿದರು. ಪುರಸಭೆ ಸದಸ್ಯೆ ಗೀತಾ ಮುಕುರಿ, ಬಿಇಒ ಆರ್ಎಲ್ ಭಟ್, ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ್, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದರಗಿ, ಆರ್ಎಫ್ಒ ಎಸ್ಟಿ ಪಟಗಾರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ್, ಡಿಎಚ್ಒ ಡಾಕ್ಟರ್ ಆಜ್ಞಾ ನಾಯಕ್, ಡಯಟ್ ಉಪಪ್ರಾಚಾರ್ಯ ಜಿಎಸ್ ಭಟ್ ಇತರರು ಇದ್ದರು. ಬಳಿಕ ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.